ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಎಂದರು, ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಜಮಾನ, ಸ್ವಾಭಿಮಾನ ನನ್ನ ಪ್ರಾಣ ಎಂಬ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು, ಯಾರ್ಯತ್ತ ಮಗನು ನಮಗಾಗಿ ಬಂದನು. ಮೇಲು ಕೀಳು ಗೊತ್ತೇ ಇಲ್ಲ ಬಡವಾನು ಗೆಳೆಯಾನೆ, ಶ್ರೀಮಂತಿಗೆ ತಲೆಗತ್ತೇ ಇಲ್ಲ ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು, ತಾನು ಬೆಳೆದು ತನ್ನವರನ್ನು ಬೆಳೆಸೋವ ಗುಣ. ನೇರ ನುಡಿಗೆ ಸತ್ಯಗಳಿಗೆ ಮಾಡಿದ ಪ್ರಮಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ. ಜೈ ಶ್ರೀರಾಮ್ ಅಂತ ಹೇಳ್ತಾ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದು ಹುಟ್ಟುಹಬ್ಬ ಅನ್ನೋದು ಒಂದು ನೆಪೆ ಅಷ್ಟೇ. ಇದು ದಿನನಿತ್ಯ ನಡೆಯುವಂಥ ಕಾರ್ಯಗಳು. ಈ ಹುಟ್ಟುಹಬ್ಬದಲ್ಲಿ ಏನಕ್ಕೆ ಅಂದರೆ ಎಲ್ಲ ನನ್ನ ಕಾರ್ಯಕರ್ತರು, ಎಲ್ಲ ನನ್ನ ಸಂಬಂಧಿಕರು, ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಎಲ್ಲ ನನ್ನ ಸದಸ್ಯರನ್ನೆಲ್ಲನೂ ಒಟ್ಟುಗೂಡಿ ಸಂತೋಷವಾಗಿ ಒಂದು ದಿನ ಇವ್ರ ಜೊತೆಲಿ ಇರೋಣ ಅಂತ ಈ ಕಾರ್ಯಕ್ರಮ ಅಂದ್ಕೊಂಡಿರೋವಂಥ ವಿಚಾರ. ಇದು ಪ್ರತಿ ವರ್ಷ ಅನ್ನೋದಕ್ಕಿಂತ ಪ್ರತಿ ದಿನವೂ ನಮ್ಮ ಮನೆಯಲ್ಲಿ ನಡೆಯುವಂಥ ಕೆಲಸಗಳು. ಲಾಕ್ಡೌನ್ ಅನ್ನೋದಕ್ಕಿಂತ ಮುಂಚೆಯಿಂದನೂ ನಡೀತಾ ಬಂದಿದೆ. ಅದು ಲಾಕ್ಡೌನ್ ಅನ್ನೋ ಒಂದು ವಿಷಯ ಅಷ್ಟೇ. ಪ್ರತಿ ಮನೆಗಳಿಗೂ ತರಕಾರಿ ತಲುಪಿದೆ, ಪ್ರತಿ ಮನೆಗಳಿಗೂ ರೇಷನ್ ಕಿಟ್ಗಳು ತಲುಪಿದೆ, ಅಂಗವಿಕಲರಿಗೂ ತಲುಪಿದೆ. ಇಂಥವ್ರಿಗೆ ತಲುಪಿಲ್ಲ ಅನ್ನೋದೇನಿಲ್ಲ. ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆನೂ ಇದು ನಡೆದಿದೆ. ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಚಿಕ್ಕಮಗಳೂರು, ಎಲ್ಲ ರಾಜ್ಯಾದ್ಯಂತ ಎಲ್ಲ ಕಡೆನೂ ನಮ್ಮ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರು ಇರ್ಬೋದು, ಅಣ್ಣ ತಮ್ಮಂದಿರು ಇರ್ಬೋದು, ಪ್ರತಿಯೊಬ್ಬರು ಕಾರ್ಯಗಳು ಮಾಡಿದ್ದಾರೆ. ನಮ್ಮದು ಮುಂದಿನ ಯೋಚನೆ ಹಿಂದುತ್ವ, ಹಿಂದೂಗಾಗಿ ಇರಬೇಕು ಅನ್ನೋದೇ ನಮ್ಮ ಸಂಘಟನೆಯ ದೇಹ. ಇವತ್ತು ಹೆಣ್ಮಕ್ಳಿಗೆ 1500ರಿಂದ 2000 ಜನ ಹೆಣ್ಮಕ್ಳಿಗೆ ಬಾಗಿನ ಕೊಡುವಂಥ ಕಾರ್ಯಕ್ರಮ ಇನ್ನು ನಡೆಯುತ್ತೆ. ಹಾಗೆ BBMP ಇವರುಗಳಿಗೆಲ್ಲ ಇವಾಗ ಅಕ್ಕಿನೂ ಮತ್ತು ಮಾಸ್ಕ್ ಎಲ್ಲ ಕೊಟ್ಟಿರೋದು ನೀವೇ ನೋಡಿದ್ದೀರಾ. ಕಣ್ಣಿಲ್ಲದೆ ಇರೋರಿಗೆ ಬಂದ್ಬಿಟ್ಟು ಅವ್ರಿಗೆ ಮನೆಗೆ ಬೇಕಾಗಿರುವಂಥ ಅಡುಗೆದು ಪಾತ್ರೆಗಳು ಕೊಡುವಂಥ